ಹೋ 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 ಎಳ್ನೀರು ಕಟಾವಿಗೆ ಬಂದೇವೆ. ಆ ಕೆಂಚಿನ ಹತ್ರನಾದ್ರೂ ಹೋಗಿ ಬರ್ಬೇಕತ್ಲಾಗೆ ಕೊಯ್ಕೊಂಡಾರು ಹೋಗೋಣ ಅಂತ. ಆ ಕೆಂಚಿನೂ ಅಷ್ಟೇಪ್ಪ, ಅವ್ನು ಮಾರೋದಾದ್ರೆ 50 ರೂಪಾಯಿ ಮಾರ್ಕೊಂತಾನೆ, ನಮ್ಮ ಹತ್ರ 20 ರೂಪಾಯಿ ಕೇಳ್ತಾನೆ. ನಮ್ಮಂಥ ರೈತರು ಏನು ಮಾಡ್ಬೇಕು ಏನೋ. ಬೇರೆಯವ್ರಿಗಾದರೂ ಕೇಳ್ಬೇಕತ್ಲಾಗೆ ಯಾರ್ಯಾರು ಕೊಯ್ಕೊಂತಾರೋ ಏನೋ ಅಂತ. ಈ ಕೆಂಚ ಬೇರೆ ಒಬ್ಬನೇ ಆಗ್ಬಿಟ್ಟಾನೆ, ಅವ್ನು ಕೇಳೋ ರೇಟಿಗೆ ನಾವು ತಗೊಂಡು ಕೊಡಬೇಕು. ಅದೇ ಅವ್ನಿಗೆ ಹೆಚ್ಚಿಗೆ ಆಗ್ಬಿಟ್ಟೈತೆ. ಅದಕ್ಕೆ ಒಂದು ಇಬ್ಬರಿಗೆ ಹೇಳ್ಕೊಂಡ್ರೆ ಯಾರು ಜಾಸ್ತಿ ರೇಟಿಗೆ ಕೊಡ್ತಾರೆ ಅವ್ರಿಗೆ ಕೊಟ್ಬಿಟ್ರೆ ನಮಗೆ ಪಾಡಾಕತ್ತೆ. ಹಾಗೆ ಮಾಡ್ಬೇಕತ್ಲಾಗೆ ಯಾರು ಜಾಸ್ತಿ ರೇಟಿಗೆ ಕೊಡ್ತಾರೆ ಅವ್ರಿಗೆ ಕೊಟ್ಬಿಟ್ರೆ ನಮಗೆ ಒಳ್ಳೆ ಲಾಭ ಮಾಡ್ಕೋಬೋದು ಅತ್ಲಾಗೆ. ನಾವು ಇಷ್ಟು ವರ್ಷದಿಂದ ಬೆಳೆಸಿರ್ತೀವಿ, ಹೊಟ್ಟೆ ಉರಿತೈತೆ ಒಂದು 20 ರೂಪಾಯಿ 30 ರೂಪಾಯಿ ಕೊಡೋಕ್ಕೆ. ಹೋ ಇವೆಲ್ಲ ಒಂದೇ ವಯಸ್ಸಿನ ಮರವಲ್ಲ ಇವು. ಅದಕ್ಕೆ ಮತ್ತೆಲ್ಲ ಗಿಡಗಳು ಕಟಾವಿಗೆ ಬಂದವೆ. ಒಳ್ಳೇದೇ ಆತಾಗ ಅತ್ಲಾಗೆ ಒಳ್ಳೆ ಲಾಭಕ್ಕೆ ಕೊಡ್ಬೋದು ಅತ್ಲಾಗೆ. ಲಾಭ ಕೊಡೋರೆ ಸಿಗ್ಬೇಕಲ್ಲ ನಮಗೆ. ಈ ಮರನೂ ಬಂದೈತೆ, ಎಲ್ಲ ಮರನೂ ಬಂದೇವೆ. ಆ ಕೆಂಚಂಗೂ ಕೇಳ್ತೀನಿ, ಒಂದು ಇಬ್ಬರಿಗೂ ಕೇಳ್ಕೊಂಡ್ರೆ ಯಾರು ಒಳ್ಳೆ ಲಾಭ ಕೊಡ್ತಾರೆ ಅವರಿಗೆ ಕೊಟ್ಟರೆ ನನಗೂ ಒಳ್ಳೆ ಲಾಭ ಆಕತ್ತತ್ಲಾಗೆ. ಹೋದ್ಸಲಿ ಕೆಂಚಂಗೆ ಕೊಟ್ಟಿದ್ದೆ ಎಳ್ನೀರು ನೋಡಿದ್ರೆ ಅಣ್ಣ ಸಿಹಿ ಇಲ್ಲ ಕಣಣ್ಣ, ಸಪ್ಪೆ ಐತಂತ ಒಂದು 5 ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿದ್ದ. ಇವಾಗ ಒಂಚೂರು ಸಿಹಿ ಇದ್ದರೆ ನಾನೇ ಒಂದು 5 ರೂಪಾಯಿ 10 ರೂಪಾಯಿ ಡಿಮ್ಯಾಂಡ್ ಮಾಡ್ಬೋದು ಅತ್ಲಾಗೆ. ನೋಡೋಣ ಈ ಸತಿ ಎಲ್ಲಾದರೂ 35 ರೂಪಾಯಿ ಸಿಕ್ಕಿದ್ರೆ ಲಾಭವ ಅತ್ಲಾಗ ಕೆಂಚಂಗೆ ಕರ್ತು ಕೊಟ್ಬಿಡೋಣ ಅತ್ಲಾಗೆ. ಅತ್ಲ ಮನೆ ಕಡೆನಾದ್ರೂ ಹೋಗಿ ಬರೋಣ ಅತ್ಲಾಗೆ. ಮನೆ ಕಡೆನಾದ್ರೂ ಹೋಗಿ ಊಟನಾದ್ರು ಮಾಡ್ಕೊಂಬರ್ತೀನಿ ಅತ್ಲಾಗೆ. ಓಹೋ ಕೆಂಚ, ಇವಾಗ ತಾನೇ ನೆನೆಸ್ಕೊಂಡಲ್ಲೋ, ಹಿಂಗೆ ಬಂದಿಯಾ ನೀನು 100 ವರ್ಷ ಆಯಿಸ್ಕೊಂಡ್ಲಾ? ಯಾಕೆ ಪುಟ್ಟಪ್ಪನವ್ರೆ, ಏನು ವಿಷಯ? ಏನಿಲ್ಲ ಕಣ್ಲ ಕೆಂಚ, ಎಳ್ನೀರು ಕಟಾವಿಗೆ ಬಂದಿದ್ವಾ, ಅದಕ್ಕೆ ನಿನಗೆ ಹೇಳೋಣ ಅಂತ ಅಂದ್ಕೊಂಡೆ. ಅದೇ ನಿನಗೆ ನೆನೆಸ್ಕೊಂಡೆ, ಅವಾಗಷ್ಟೊತ್ತಿಗೆ ನೀನೇ ಬಂದೆ. ನೋಡಿ ಪುಟ್ಟಪ್ಪನವ್ರೆ, ಮೊನ್ನೆ ನಾನು ಈ ಕಡೆಯಿಂದ ಹೋಗ್ತಿದ್ನ, ಅವಾಗ ನೋಡಿದೆ ಎಳ್ನೀರು. ಬಂದೇವಲ್ಲ ಕಟಾವಿಗೆ, ಕೇಳೋಣ ಅನ್ಕೊಂಡೆ, ಅದಕ್ಕೆ ಇತ್ಲಾಗ ಬಂದೆ. ಅದನ್ನೇ ನೀವು ಅಂತಿದ್ದೀರಾ ನೋಡ್ರಿ. ನೋಡಪ್ಪ ಕೆಂಚ, ಹೋದ್ಸಲಿ ಸಪ್ಪೆ ಐತಂತ ಎಳ್ನೀರು ಒಂದು 5 ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿದ್ದೆ. ಈ ಸಲ ಹಂಗೆ ಮಾಡಬೇಡ ಕಣಪ್ಪ, 5 ರೂಪಾಯಿ ಜಾಸ್ತಿನೇ ಹಾಕ್ಕೊಡು ನೋಡು. ಮತ್ತೆ ನಮ್ಮಂಥ ರೈತರು ನಿಮ್ಮನ್ನೇ ನಂಬ್ಕೊಂಡಿರ್ತೀವಿ, ಏನು ಮಾಡ್ಬೇಕು ಹೇಳು? ಇದ್ದಾವೆ ಒಂದು 100-150 ಎಳ್ನೀರು ಇದ್ದಾವೆ. ಕರೆಕ್ಟಾಗಿ 35 ರೂಪಾಯಿ ಕೊಡಪ್ಪ, ಕೊಡ್ತೀನಿ ನೋಡು. ನಾನು ನಿನಗೆ ಕೊಡ್ತೀನಿ ನೋಡು. ಪುಟ್ಟಪ್ಪನವ್ರೆ, ನನಗೂ ಲಾಸ್ ಆಕತ್ಕಂಡ್ರಿ. 35 ರೂಪಾಯಿ ಅಂದರೆ 30 ರೂಪಾಯಿ ಆದರೆ ತೊಗೊಂಡು ಹೋಗ್ತೀನಿ ನೋಡ್ರಿ. ಕೆಂಚ 30 ರೂಪಾಯಿ ಆದರೆ ಕೊಡಲ್ಲ ಕಣ್ಲ ಕೆಂಚ, ಬೇಕಾದ್ರೆ 35 ರೂಪಾಯಿ ಆದರೆ ತೊಗೊಂಡೋಗಿ ನೀನಯ್ಯ, ಇಲ್ಲಾಂದ್ರೆ ನಾನು ಬೇರೆಯವ್ರಿಗೆ ನೋಡ್ಕೊತೀನಿ. ಪುಟ್ಟಪ್ಪನವ್ರೆ, ನೀವೇ ಹಿಂಗೆ ಹೇಳಿದ್ರೆ ಹೆಂಗೆ ಪುಟ್ಟಪ್ಪನವ್ರೆ? ನನಗೆ ಗೀಟೆಲ್ಲ ಮೊದಲೆಯ 35 ರೂಪಾಯಿ ಅಂದರೆ ನನಗೂ ಲಾಸ್ ಆಕತ್ತೆ. ಅಯ್ಯೋ ಇಲ್ಲ ಕಣ್ಲ ಕೆಂಚ, ಹೋಸಲೇನು ನಿನಗೆ ಭಾಳ ಕಮ್ಮಿಗೆ ಕೊಟ್ಬಿಟ್ಟಿನಿ ಕಣ್ಲ. ಹಿಂಗೆ ಮಾಡಿದ್ರೆ ನನಗೂ ಲಾಸ್ ಆಕತ್ ಕಣ್ಲ, ನಿನಗೆ ನಂಬ್ಕೊಂಡು ನಾನು. ನೋಡು ಕೆಂಚ, 35 ರೂಪಾಯಿ ಆದರೆ ತೊಗೊಂಡೋಗು, ನಿನಗೆ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಬೇರೆಯವ್ರಿಗೆ ನೋಡ್ಕೊತೀನಿ ತಗ. ಪುಟ್ಟಪ್ಪನವ್ರೆ, ಹಂಗೆ ಮಾಡಬೇಡ್ರಿ, ತಗೊಳ್ರಿ. 35 ರೂಪಾಯಿಗೆ ತಗೊಂಡು ಹೋಗ್ತೀನಿ. ಸರಿ ತಗೊಳ್ರಿ. ಕಣಪ್ಪ ಕೆಂಚ, ಹಂಗಾರೆ ಕೀಳಿಸ್ಕ. ನೋಡಪ್ಪ ಕೆಂಚ, ಎಳ್ನೀರೆಲ್ಲ ಕೀಳ್ಸೋದು ಮತ್ತು ಏರ್ಸೋದು ಎಲ್ಲ ನಿಂದೇ ಜವಾಬ್ದಾರಿ. ಮತ್ತು ನೋಡು, ನನ್ನ ಮೇಲೆ ಏನೂ ಇಲ್ಲ ನೋಡಪ್ಪ, ನೀನೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಕೆಲಸನ. ತಗೊಳ್ರಿ ಪುಟ್ಟಪ್ಪನವ್ರೆ. ಕಣಪ್ಪ, ಹಂಗಾರೆ ನೋಡ್ಕ ಯಾವ ಮರ ಐತೆ ಎಳ್ನೀರು ಅವನ್ನೆಲ್ಲ ನೋಡ್ಕೊಂಡು ಕೀಳ್ಸ್ಕೊಂಡು ಹೋಗಪ್ಪ. 1 2 ಈ ಮರದಾಗೂ ಇದ್ದಾವೆ. 3 ಅದೊಂದು 4 ಅದೊಂದು 5 6 ಇದ್ದಾವೆ. 6 ಗೊನೆ. ನೋಡ್ದೇನಪ್ಪ. ಕಣ್ರಿ ಪುಟ್ಟಪ್ಪನವ್ರೆ, ನೋಡಿದೆ, ಎಣ್ಸ್ಕೊಂಬಂದೆ. ಒಂದು 5-6 ಮರದ ಮೇಲೆ ಇದ್ದಾವೆ. ಕೀಳ್ಸಿ ಏರ್ಸ್ಕೊಂಡು ಹೋಗ್ತೀನಿ ನಾನು. ಕಣಪ್ಪ, ಕೀಳ್ಸಿ ಏರ್ಸ್ಕೊಂಡು ಹೋಗಿ ಒಟ್ಟು ಕರೆಕ್ಟಾಗಿ ನೀರು ರೇಟ್ನ ಕೊಟ್ಟರೆ ಸಾಕು ನೋಡಪ್ಪ. ನಾನು ಯಾವಾಗ ಮೋಸ ಮಾಡೀನಿ ಪುಟ್ಟಪ್ಪನವ್ರೆ? ವ್ಯವಹಾರದಾಗ ಪಕ್ಕ ಅಲ್ಲ ನಾನು. ಗೊತ್ತಾಳಪ್ಪ ಕೆಂಚ, ಹೋಸತಿ ಹೆಂಗೆ ಮಾಡಿದೆ ಅಂತ. ಅಯ್ಯೋ ಪುಟ್ಟಪ್ಪನವ್ರೆ, ಹೋಸತಿ ಭಾಳ ಸಪ್ಪೆ ಕಣ್ರಿ, ಅದಕ್ಕೆ ಗೀಟಿಲ್ಲ ಅಂತಲೇ ನಾನು ನಿಮಗೆ 30 ರೂಪಾಯಿ ಕೊಟ್ಟಿದ್ದು. ನನಗೆ ಬೇರೆ ಹೋಸತಿ ಭಾಳ ಲಾಸ್ ಆಯ್ತು, ಅದಕ್ಕೆ. ಅಲ್ಲೇ ಕೆಂಚ, ನಾವೇನು ಎಲ್ಲದನ್ನು ಎಲ್ಲ ಎಳ್ನೀರ್ನು ಏನು ಕುಡ್ದು ನೋಡಿರ್ತೀವಲ್ಲ, ಏನು ಸಿಹಿ ಇರ್ತತ ಸಪ್ಪೆ ಇರ್ತತ ಅಂತ ತಗೊಂಡೋದ್ಮೇಲೆ ನೀಟಾಗಿ ರೇಟಾಗಿ ಕೊಡ್ಬೇಕಪ್ಪ. ತಗೊಳ್ರಿ ಪುಟ್ಟಪ್ಪನವ್ರೆ, ಆಗಲೇ ಮಾತಾಡ್ದಂಗೆ 35 ರೂಪಾಯಿನೇ ಕೊಡ್ತೀನಿ. ಮತ್ತು ನೀವು ಬೇರೆಯವ್ರು ಯಾರಿಗೂ ಎಳ್ನೀರು ಕೊಡೋಂಗಿಲ್ಲ ನೋಡ್ರಿ, ಯಾವಾಗಲೂ ನನಗೆ ಕೊಡ್ಬೇಕು ಲಾಸ್ಟ್ ತನಕನೂ. ಅದು ಮುಂದೆ ಹೆಂಗೆ ಹಾಕತ್ತಂತ ನೋಡೋಣ ತಾಳಪ್ಪ. ಕೆಂಚ, ನೀನೆಲ್ಲ ಕೊಯ್ದು ಕೆಳಗಡೆ ಗುಡ್ಡೆ ಹಾಕಿರಪ್ಪ, ನಾನು ಹೋಗಿ ಒಂಚೂರು ನಾಷ್ಟಾವ ಮಾಡ್ಕೊಬರ್ತೀನಿ. ಸರಿ ಕಣ್ರಿ ಪುಟ್ಟಪ್ಪನವ್ರೆ. ಇದೊಂದು 50 ಇದ್ದಾವೆ. ಬೇಗ ಬೇಗ ಇಳಿಸಿಬಿಡೋಣ ಅತ್ಲಾಗಿ. ಕರೆಕ್ಟಾಗಿ 3 ಮರದ 6 ಗೊನೆ ಇದ್ದಾವೆ. ಒಟ್ಟು 150 ಎಳ್ನೀರು ಇದ್ದಾವೆ. ಪುಟ್ಟಪ್ಪನವ್ರಿಗೆ ಹೇಳಿಬಿಡ್ಬೇಕು. ಹುಷ್ಯಪ್ಪ, ಏನು ಸುಸ್ತಾತೆ ಮರೆಯ. ನೀರು ಬೇರೆ ತಂದಿದ್ದಿದ್ರೆ ಕುಡಿಬೋದಿತ್ತು, ಬ್ಯಾರಿಕೆ ಹಾಕೈತೆ. ಮರ್ತೇ ಹೊತ್ತೋಡ್ತಾರ ಅಂದರೆ ಇದಿಷ್ಟು ಕೇಳೋಷ್ಟೊತ್ತಿಗೆ ಸುಸ್ತಾಯ್ತು ನೋಡು. ಅಲ್ಲಿಗೆ 150 ಕಾಯಿಗೆ 35 ರೂಪಾಯಿ ಹಂಗೆ ಎಷ್ಟಾಕತ್ತಂತ ತಡೆಯತ್ಲ ಲೆಕ್ಕ ಹಾಕಿ ನೋಡ್ತೀನಿ ನಾನೇ. ಅಲ್ಲಿಗೆ 100 ಕಾಯಿಗೆ 3,500 ಆಕತ್ತೆ. 50 ಕಾಯಿಗೆ 1,750. ಅಲ್ಲಿಗೆ 150 ಎಳ್ನೀರಿಗೆ 5,250 ಆಕತ್ತೆ. ಏನು ಮೋಸ ಆಗಲ್ಲ, ತಗೋ ಕೊಡ್ಬೋದು ನನಗೂ. ಹಂಗಾರೆ ಪುಟ್ಟಪ್ಪ ಬಂದಮೇಲೆ ಲೆಕ್ಕ ಹೇಳ್ಬಿಟ್ಟು ಕಾಯಿಗಳನ್ನೆಲ್ಲೇ ಬಿಟ್ಬಿಟ್ಟು ನಾಳೆ ಬಂದು ಹೇರ್ಕೊಂಡು ಹೋಗ್ತೀನಿ. ಕೆಂಚ, ಕೂತ್ಬಿಟ್ಟು ಆರಾಮಾಗಿ. ಅಯ್ಯೋ ಏನು ಆರಾಮ್ ಪುಟ್ಟಪ್ಪನವ್ರೆ, ಎಳ್ನೀರು ಕಿತ್ತು ಸಾಕಾಗಿ ಒಂದು ಚಾವತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡೆ. ತಗೊಳಪ್ಪ, ಮತ್ತೆ ಒಬ್ಬನಿಗೆ ಕೀಳಕ್ಕೆ ಎಳ್ನೀರು ಕಷ್ಟ ಆಕತ್. ಮತ್ತೆ ಹುಡುಗರು ನಿಬ್ಬಳರನ್ನ ಕರ್ಕೋಬೇಕಿತ್ತು ಯಾರಿಗಾರು. ಅಯ್ಯೋ ಪುಟ್ಟಪ್ಪನವ್ರೆ, ಹುಡುಗರಿಗೆ ಯಾರಿಗಾರು ಕರ್ಕೊಂಡ್ರೆ ಅವ್ರಿಗೆ ಬೇರೆ ದಂಡ ಕೂಲಿ ಕೊಡಬೇಕು. ಇಲ್ಲಿ ಬಂದು ಕುತ್ಕೊಬಿಡ್ತಾರೆ, ಆಗಲ್ಲ ಅಂತ. ಮತ್ತೆ ಸುಮ್ಮನೆ ನಾನು ಕೀಳೋದೇ ಒಳ್ಳೇದು. ಮತ್ತೆ ಅವ್ರಿಗೆ ಕೂಲಿ ಕೊಟ್ಟರೆ ನನಗೂ ಗಿಟ್ಟಲ್ಲ, ಮತ್ತೆ ಲಾಸ್ ಆಕತ್ತೆ. ತಗೊಳಪ್ಪ, ಅದು ಸರಿಯಾ ಮತ್ತೆ. ನೋಡ್ರಿ ಪುಟ್ಟಪ್ಪನವ್ರೆ, ಕರೆಕ್ಟಾಗಿ 150 ಎಳ್ನೀರು ಇದ್ದಾವೆ. ಹೌದೇನಪ್ಪ. ಹಂಗಾರೆ 150 ಎಳ್ನೀರಿಗೆ ಎಷ್ಟಾಕತ್ತೆ? ಫಸ್ಟ್ ರೇಟಿಂದ ಹೇಳಪ್ಪ, ಏನು ರೇಟ್ ಹಾಕಿ ತೊಗೊತಿದ್ಯಾ? ಆಗಲೇ ಹೇಳಿದ್ನಲ್ಲ ಪುಟ್ಟಪ್ಪನವ್ರೆ, 35 ರೂಪಾಯಿ ಅಂತ. ಅಷ್ಟೇ ಹಾಕ್ತೀನಿ ತಗೊಳ್ರಿ. ಹಂಗಾರೆ ತಗೊಳಪ್ಪ, 35 ರೂಪಾಯಿ ಆದರೆ ಹಂಗಾರೆ ಇಬ್ಬರಿಗೂ ಏನು ಲಾಸ್ ಆಗಲ್ಲ ತಗ. ಪುಟ್ಟಪ್ಪನವ್ರೆ, 150 ಎಳ್ನೀರಿಗೆ 35 ರೂಪಾಯಿ ಹಂಗೆ 5,250 ರೂಪಾಯಿ ಆಕತ್ ನೋಡ್ರಿ.
ಹ್ಞೂ ಸರಿ ಕಣಪ್ಪ, ಅಷ್ಟೇ ಆಕತ್ತಾಗ. ಪುಟ್ಟಪ್ಪನವ್ರೆ ಆಗಲೇ ಹೊತ್ತು ಮುಳುಗ್ತಾ ಬಂತು, ಅದಕ್ಕೆ ನಾಳೆ ಬಂದು ಎಳ್ನೀರು ಹೊತ್ಕೊಂಡು ಹೋಗ್ತೀನಿ. ಇಲ್ಲೇ ಇರಲಿ, ನಾಳೆ ದುಡ್ಡು ಕೊಟ್ಟು ಹೊತ್ಕೊಂಡು ಹೋಗ್ತೀನಿ. ಅಯ್ಯೋ ಶಿವನೇ, ಇಲ್ಲಿಡ್ತೆ ಕೆಂಚ, ಇಲ್ಲಿ ಬೇರೆ ಕಳ್ಳರು ಕಟ್ಟಕಣ್ಲಾ. ಮತ್ತೆ ಏನು ಮಾಡಲಿ ಪುಟ್ಟಪ್ಪನವ್ರೆ, ಇವಾಗ ಬೇರೆ ಹೊತ್ತು ಮುಳುಗ್ತಾ ಬಂತು, ಇವಾಗ ಎತ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಮತ್ತು ಇವಾಗ ಯಾರಿಗಾದ್ರೂ ಕರೆದ್ರೂ ಹೇರ್ಕೊಂಡು ಹೋಗೋಕೆ ಯಾರೂ ಬರಲ್ಲ, ಅದಕ್ಕೆ ನಾಳೆ ಹೇರ್ಕೊಂಡು ಹೋಗ್ತೀನಿ. ಅಯ್ಯೋ ಕೆಂಚ, ಮೊನ್ನೆ ತಾನೇ 50 ಎಳ್ನೀರು ನಮ್ಮ ತೋಟದಾಗೆ ಕದ್ಯಾರ್ಕಣ್ಲಾ. ನೀನು ಬೇರೆ ಇಲ್ಲೇ ಇಟ್ಟು ಹೋಗ್ತಿದ್ಯಾ, ಏನು ಪರಿಸ್ಥಿತಿ ಆಗುತ್ತೋ ಏನೋ ಗೊತ್ತಿಲ್ಲ ನೋಡಪ್ಪ. ಏನಾಗಲ್ಲ ತಗೊಳ್ರಿ ಪುಟ್ಟಪ್ಪನವ್ರೆ. ಸರಿ ತಗೊಳಪ್ಪ, ನಾಳೆ ನೋಡು. ಇಲ್ಲೇ ಇದ್ರೆ ತಗೊಂಡೋಗಿಲ್ಲ ಅಂದ್ರೆ ಸುಮ್ಮನಿರು. ಮತ್ತೆ ಇನ್ನೇನು ಮಾಡಲಿ ಪುಟ್ಟಪ್ಪನವ್ರೆ, ಯಾರೂ ಒಯ್ಯಲ್ಲ ಅನ್ಸುತ್ತೆ. ತಗೊಳ್ರಿ ಪುಟ್ಟಪ್ಪನವ್ರೆ, ನಾಳೆ ಬೆಳಗ್ಗೆನೇ ಬಂದು ಹೇರ್ಕೊಂಡು ಹೋಗ್ತೀನಿ ದುಡ್ಡು ಕೊಟ್ಟು. ಸರಿ ತಗೊಳ್ಳೋ ಕೆಂಚ. ಕಣೋ ಕೆಂಚ, ನನಗೂ ನಡ್ಕೊಂಬಂದು ಕಾಲು ನೋತಿದ್ದಾವೆ, ನಿನಗೂ ಎಳ್ನೀರು ಇಳಿಸಿ ಸುಸ್ತಾಗ್ತೈತೆ. ನಡಿ ಹೋಗೋಣ ಇಬ್ರು ಮನೆ ಕಡೆ. ನಡಿ ಪುಟ್ಟಪ್ಪನವ್ರೆ. ಓ ಪುಟ್ಟಪ್ಪ ಮತ್ತು ಕೆಂಚಣ್ಣ ಇಬ್ಬರು ಇದೇ ಎಳ್ನೀರು ಬಗ್ಗೆ ಮಾತಾಡ್ಕೊಂಡು ಹೋಗ್ತಿದ್ದ. ಇಲ್ಲೇ ಇದ್ದಾವಲ್ಲ ಎಳ್ನೀರು. ಹಾಯಕ್ಕ ಹೊಡಿತ್ ನೋಡ ನೀ ಬಂಪರ್. ಅಲ್ಲೆಲ್ಲೆಲ್ಲೆಲ್ಲೆ ಬಂಪರ್ ಲಾಟ್ರಿ ಹೊಡೆದೈತಲ್ಲೇ. ಅಯ್ಯಪ್ಪ, ಒಂದು ತಿಂಗಳಿಂದ ಒಂದು ದೊಡ್ಡ ಮಾಲಂತ್ರಿ ಏನೂ ಸಿಕ್ಕಿರಲಿಲ್ಲ. ಸಿಕ್ಕಿದ್ದು ಎಳ್ನೀರು ಒಳ್ಳೇದೇ ಆಯ್ತು ನೋಡು. ಪೇಟೆಗೆ ಹೋಗಿ ಮಾರಿದ್ರೆ ಸಾಕಿವಾಗ 4-5 ಸಾವಿರ ರೂಪಾಯಿಗೇನು ಮೋಸ ಇಲ್ಲ. ಇಲ್ಲಂತೂ ಮಾರಬಾರ್ದಪ್ಪ. ಯಾರ್ಯಾರು ಬಂದುಬಿಟ್ರೆ ಚಾಡೆ ಚುಚ್ಚಿಬಿಟ್ರೆ ಗೊತ್ತಾಗ್ಬಿಡ್ತದೆ ನಾನೇ ಅಂತವ. ಹೋಗ್ಬಿಟ್ಟು ಪೇಟೆಗೆ ಮಾರಿಬಿಟ್ರೆ ಒಳ್ಳೆ ಬಂಪರ್ ಲಾಟ್ರಿ ಕದ್ದಿದ್ದೀನಿ. ಕದ್ದಿದ್ದೆಲ್ಲಾದ್ರೂ ಊರವ್ರಿಗೆ ಗೊತ್ತಾದರೆ ಕಳ್ಳರಂಗ ಅಂತ ಫೇಮಸ್ ಹಾಕೀನಿ. ಗೊತ್ತಾಗಿಲ್ಲ ಅಂದರೆ ಆರಾಮಾಗಿ ಖುಷಿಯಾಗಿರ್ಬೋದು. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಒಳ್ಳೊಳ್ಳೆ ಕಳ್ತನ ಮಾಡ್ಬೋದು. ಅಯ್ಯೋ 3 ಗುಣೆ ಐತಲ್ಲೋ, ಕಡಿಮೆ ಅಂದರು 150 ಎಳ್ನೀರಿದಾವೆ. ಒಳ್ಳೆ ಮಜಾ. ರಂಗ, ಯಾರ ಮಕ್ಕ ನೋಡ್ಕೊಂಡದ್ದು ಬಂದಿದ್ದಲ್ಲ, ಹೊಡಿತಲ್ಲ ಲಾಟ್ರಿ ನಿನಗೆ. ನೋಡ್ರಿ, ನಾನು ಎಳ್ನೀರು ಕದ್ದೀನಿ. ಪೇಟೆಗೆ ಹೋಗಿ ಮಾರಿದ್ರೆ ಒಳ್ಳೆ ಲಾಭ. ಕಮ್ಮಿ ಅಂದರು 4-5 ಸಾವಿರಕ್ಕೇನು ಮೋಸ ಇಲ್ಲ. ನಾನು ಸಿಕ್ಕಾಕೊಂತೀನೋ ಇಲ್ಲೋ ಅಂತ ಮುಂದಿನ ಭಾಗದಲ್ಲಿ ನೋಡ್ರಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.